ಮೈಸೂರಿನಲ್ಲಿ ಮಹಾರಾಜರ ಪರ ಮತದಾರರ ಒಲವು ಹೆಚ್ಚಾಗ್ತಾ ಇದೆ. 96,000 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಯದುವೀರ್. ಗೆಲುವಿನತ್ತ ದಾಪುಗಾಲನ್ನ ಇಟ್ಟಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಲಕ್ಷ್ಮಣ್ ಆರಂಭದಿಂದಲೂ ಹಿನ್ನಡೆಯನ್ನ ಅನುಭವಿಸ್ತಾನೆ ಇದ್ರು. ಈಗ ಮೈಸೂರು ಮಹಾರಾಜ ಯದುವೀರ್ ಒಡೆಯರ್ ಅವರ ಅಂತರ ಹೆಚ್ಚಾಗ್ತಾ ಇದೆ. 96,000 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮೈಸೂರಿನ ಮಹಾರಾಜರಾಗಿರುವ ಬಿಜೆಪಿ ಅಭ್ಯರ್ಥಿಯಾಗಿರುವ ಯದುವೀರ್ ಒಡೆಯರ್ 96,000 ಮತಗಳ ಅಂತರ. ಸಿಎಂ ಸಿದ್ದರಾಮಯ್ಯ ಅವರು 2 ಕ್ಷೇತ್ರದ ಮೇಲೆ ಪ್ರಮುಖವಾಗಿ ಕಾನ್ಸಂಟ್ರೇಟ್ ಮಾಡಿದ್ದು. ಒಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ, ಮತ್ತೊಂದು ಚಾಮರಾಜನಗರ ಲೋಕಸಭಾ ಕ್ಷೇತ್ರ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವಿನತ್ತ ಕಾಂಗ್ರೆಸ್ನ ಅಭ್ಯರ್ಥಿ ಇದ್ರೆ, ಮೈಸೂರಿನಲ್ಲಿ ಮಾತ್ರ ಕಾಂಗ್ರೆಸ್ ಅಭ್ಯರ್ಥಿ ಭಾರಿ ಹಿನ್ನಡೆಯನ್ನ ಕಾಯ್ದುಕೊಳ್ತಿದ್ದಾರೆ. ಯದುವೀರ್ ಒಡೆಯರ್ ಅವರು ಹೆಚ್ಚಿನ ಮತಗಳ ಅಂತರವನ್ನ ಪಡಿತಾ ಇದ್ದ ಹಾಗೆ ಆಲ್ರೆಡಿ ನೇಮ್ ಪ್ಲೇಟ್ ರೆಡಿ ಆಗಿದೆ. ಯದುವೀರ್ ಒಡೆಯರ್ ಅವರ ಅಭಿಮಾನಿಗಳು ಶ್ರೀ ಯದುವೀರ್ ಚಾಮರಾಜ ಒಡೆಯರ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಅನ್ನುವಂತಹ ನೇಮ್ ಪ್ಲೇಟ್ ನ ರೆಡಿ ಮಾಡಿದ್ದಾರೆ. ಗೆಲುವು ಖಚಿತ ಆಗ್ತಾ ಇದ್ದ ಹಾಗೆ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಆಲ್ರೆಡಿ ಯದುವೀರ್ ಒಡೆಯರ್ ಅವರ ಸಂಸದ ಅನ್ನುವಂತಹ ನೇಮ್ ಪ್ಲೇಟ್ ಏನಿದೆ ಅದನ್ನ ಸಿದ್ಧಪಡಿಸಿ ದೇವರ ಮುಂದೆ, ಗಣಪತಿಯ ಮುಂದೆ ಇಟ್ಟು ಅದಕ್ಕೆ ಪೂಜೆಯನ್ನ ಕೂಡ ಸಲ್ಲಿಸಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು, ಯದುವೀರ್ ಒಡೆಯರ್ ಅವರ ಅಭಿಮಾನಿಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.